ಹಾಯ್ ಫ್ರೆಂಡ್ಸ್, ನಾನು ಟೆಕ್ ರಿವ್ಯೂ ಇನ್ ಕನ್ನಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಜುಲೈ 15ಕ್ಕೆ ಒಂದು ಒಳ್ಳೆ ಬಿಗ್ ಸರ್ಪ್ರೈಸಿಂಗ್ ಜೊತೆಗೆ ಒಂದು ಒಳ್ಳೆ ಮೊಬೈಲ್ ಬರ್ತಿದೆ. ಅದ್ರ ವಿಶೇಷತೆ ಏನಪ್ಪ ಅಂದರೆ ಕಮ್ಮಿ ದುಡ್ಡಿಗೆ ಒಳ್ಳೆ ಫೀಚರು, ಅಂದರೆ ಒಳ್ಳೆ ಮೊಬೈಲ್ ಪ್ರೊಸೆಸರ್ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಬ್ಯಾಟರಿ ಆಗಿರ್ಬೋದು, ಇದೆಲ್ಲ ಒಂದು ಒಳ್ಳೆ ಒಳ್ಳೆ ದುಡ್ಡಿಗೆ ಒಳ್ಳೆ ಮೊಬೈಲ್ ಸಿಗುವಂಥದ್ದು, ಅದು ಕಮ್ಮಿ ದುಡ್ಡಿಗೆ. ಸೊ ಅದು ಯಾವುದು ಅಂತ ನೋಡೋದಾದರೆ ಇನ್ಫಿನಿಕ್ಸ್ ನೋಟ್ 12 5G ಮತ್ತು ಇನ್ಫಿನಿಕ್ಸ್ ನೋಟ್ 12 Pro 5G ಈ ಎರಡು ಮೊಬೈಲು ಜುಲೈ 15ಕ್ಕೆ ಬರ್ತಾಯಿದೆ. ಅದು ಪ್ರೈಸು, ಅದರ ಫುಲ್ಲು ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರೇನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಒತ್ತಿ. ಬೆಲ್ ಬಟನ್ ಒತ್ತೋದ್ರಿಂದ ನಾನು ಪ್ರತಿ ವಿಡಿಯೋ ಹಾಕೋದನ್ನೆಲ್ಲ ನೀವು ಆರಾಮಾಗಿ ನೋಡ್ತಾ ಹೋಗ್ಬೋದು. ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವೇನಾದರೂ ರೀಸೆಂಟಾಗಿ ಹೊಸ ಮೊಬೈಲ್ನ ಪರ್ಚೇಸ್ ಮಾಡೋ ಪ್ಲ್ಯಾನಿಂಗ್ ಏನಾದರೂ ಇದ್ದರೆ ನೀವು ದಯವಿಟ್ಟು 15ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. 15ನೇ ತಾರೀಕು ಒಂದು ಒಳ್ಳೆ ಮೊಬೈಲ್ ಬರ್ತಾಯಿದೆ. ಯಾಕಂದರೆ ಅದು ಪ್ರೊಸೆಸರ್ ಎಲ್ಲ ಚಿಂದಿಯಾಗಿದೆ. ಅದು ಯಾವುದು ಅಂದರೆ ನಾನು ಆಗಲೇ ಹೇಳ್ದಂಗೆ ಇನ್ಫಿನಿಕ್ಸ್ ನೋಟ್ 12 5G ಮತ್ತು ಇನ್ಫಿನಿಕ್ಸ್ ನೋಟ್ 12 Pro 5G ಎರಡು ಮೊಬೈಲ್ ಬರ್ತಾಯಿದೆ. ಇದ್ರ ಕ್ಯಾಮ್ರಾ ಮಾತ್ರ ಅಲ್ಟಿ ಆಗಿದೆ. ಅದು ಪ್ರೋ ವರ್ಷನ್ದು ಕ್ಯಾಮ್ರಾ ಅಲ್ಟಿ ಆಗಿದೆ. ಮತ್ತು ಇದ್ರ ಫ್ಯೂಚರ್ ಏನೇನು ಅಂತ ನಾವು ಕಂಪ್ಲೀಟಾಗಿ ನೋಡ್ಕೊಂಡು ಬಂದುಬಿಡೋಣ. ಇದು ಯಾವ ಥರ ಇದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಇನ್ಫಿನಿಕ್ಸ್ ನೋಟ್ 12 5G ಮೊಬೈಲು ಅಂದರೆ ವರ್ಷನ್ 1 ನಾನು ಫುಲ್ಲು ಡೀಟೇಲ್ ಕೊಡ್ತಾಯಿದ್ದೀನಿ. ಇದರ ಡಿಸ್ಪ್ಲೇ ಬಂದು 6.7 ಇಂಚ್ ಫುಲ್ HD ಪ್ಲಸ್ ಅಮೆಲೋಡ್ ಪ್ಯಾನಲ್ನ ಹೊಂದಿದೆ. ಅಂದರೆ ಡಿಸ್ಪ್ಲೇ ಬಗ್ಗೆ ಮಾತಾಡೋಂಗಿಲ್ಲ, ಆರಾಮಾಗಿ ಚೆನ್ನಾಗಿದೆ. ಮತ್ತು ಇದರ ಚಿಪ್ಸೆಟ್ ಬಂದು ಮೀಡಿಯಾಟೆಕ್ ಡೈಮೆನ್ಸಿಟಿ 810 ಇರುವಂಥದ್ದು. ಇನ್ನು ಚಿಪ್ಸೆಟ್ ಬಗ್ಗೆನೂ ಮಾತಾಡೋಂಗಿಲ್ಲ. ಮತ್ತು ಬ್ಯಾಟ್ರಿನೂ 5000 mAh ಬ್ಯಾಟ್ರಿ, 33 ವ್ಯಾಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ. ಬ್ಯಾಟ್ರಿನೇನೆಲ್ಲ ಒಂದು ಪೀಸಾಗಿ ಒಂದು ಡಿಸೆಂಟ್ ಬ್ಯಾಟ್ರಿ ಬ್ಯಾಕಪ್ಪು ಇದು ಸಿಗುವಂಥದ್ದು. ಮತ್ತು 6GB ರ್ಯಾಮು ಮತ್ತು 3GB VRAMು, 64GB ಸ್ಟೋರೇಜು ಇದರಲ್ಲಿ ಸಿಗುತ್ತೆ. ಇನ್ನು ಸ್ಪೀಡೂ ಅಷ್ಟೇ ಚೆನ್ನಾಗಿದೆ ಇದರಲ್ಲಿ. ಮತ್ತು 50 MP ಟ್ರಿಪಲ್ ರೇರ್ ಕ್ಯಾಮ್ರಾ ಸಿಗುವಂಥದ್ದು, ಮತ್ತು 16 MP ಸೆಲ್ಫಿ ಕ್ಯಾಮ್ರಾ ಸಿಗುವಂಥದ್ದು, ಮತ್ತು ಆ್ಯಂಡ್ರಾಯ್ಡ್ 12 ಬೇಸ್ಡ್ ಆಗಿರುತ್ತೆ. ಇನ್ನು ನೀವು ಬೇಕಾದರೆ ಎಕ್ಸ್ಪ್ಯಾನ್ಷನ್ ಫ್ಯೂಚರ್ ಕೂಡ ಇದರಲ್ಲಿ ಸಿಗುವಂಥದ್ದು. ಅಂದರೆ ರ್ಯಾಮ್ನ ನೀವು 6GB ಇರೋದನ್ನ 9GB ಎಕ್ಸ್ಪ್ಯಾನ್ಷನ್ ಫ್ಯೂಚರ್ ಕೂಡ ಇದರಲ್ಲಿ ಸಿಗುವಂಥದ್ದು. ಇನ್ನು ಟ್ರಿಪಲ್ ಕ್ಯಾಮ್ರಾ ಫ್ಯೂಚರ್ ನೋಡೋದಾದರೆ ನಿಮಗೆ ಮೊದಲನೇದು ಪ್ರೈಮರಿ ಕ್ಯಾಮ್ರಾ ಬಂದು 50 MP ಸಿಗುತ್ತೆ, ಮತ್ತು 2 MP ಅಲ್ಟ್ರಾ ವೈಡ್ ಆ್ಯಂಗಲ್ ಸಿಗುತ್ತೆ, ಮತ್ತು AI ಲೆನ್ಸ್ ಸಿಗುತ್ತೆ. ಈ 3 ಲೆನ್ಸ್ಗಳು ನಿಮಗೆ ಸಿಗುವಂಥದ್ದು. ಇನ್ನು ಸೆಲ್ಫಿ ಕ್ಯಾಮ್ರಾ 16 MP ಶೂಟರ್ ಇದೆ. ಮತ್ತು ಇದು ಬಂದು ಆ್ಯಂಡ್ರಾಯ್ಡ್ ಬೇಸ್ಡ್ 12 ಆಗಿದೆ. ಇದು ಒಂದು ಒಳ್ಳೆ ಪ್ರೀಮಿಯಂ ಫೋನ್ ಆಗಿರುವಂಥದ್ದು, ಕಮ್ಮಿ ಬಜೆಟು. ಮತ್ತು ಇದ್ರ ಪ್ರೈಸ್ ಹೇಳೋದಾದರೆ 15,000 ಅಂದರೆ 14,999 ಇದು ಸಿಗುವಂಥದ್ದು. ಈ ಆಫರು ಆ್ಯಕ್ಸಿಸ್ ಬ್ಯಾಂಕ್ ಕಾರ್ಡ್ ಏನಾದರೂ ನೀವು ಯೂಸ್ ಮಾಡಿದ್ರೆ ಇನ್ಸ್ಟೆಂಟ್ ಡಿಸ್ಕೌಂಟ್ 1,500,000 ಒಳಗಡೆ ನಿಮಗೆ ಡಿಸ್ಕೌಂಟ್ ಸಿಗುವಂಥದ್ದು. ಆರಾಮಾಗಿ ನೀವು 13,000 ಆರಾಮಾಗಿ ತೊಗೋಬೋದು. ಒಳ್ಳೆ ಪ್ರೀಮಿಯಂ ಫೋನು. ಬೇಕಾದ್ರೆ ನೀವೇ ಬೇರೆ ಮೊಬೈಲ್ನ ಕಂಪೇರ್ ಮಾಡಿ ನೋಡಿ. ಇಷ್ಟು ಒಳ್ಳೆ ಫ್ಯೂಚರ್ ಬೇರೆ ಮೊಬೈಲಲ್ಲಿ ಒಂದು 20,000 ಮೇಲೆ ಹೋಗುತ್ತೆ. ಆ ಫ್ಯೂಚರು ಬರೀ 15,000ಕ್ಕೆ ಒಳಗಡೆ ಇದು ಕೊಟ್ಟಿದ್ದಾರೆ. ಸೊ ಇನ್ನು ಪ್ರೋ ವರ್ಷನ್ ನೋಡೋದಾದರೆ, ಅಂದರೆ ಇನ್ಫಿನಿಕ್ಸ್ 12 Pro 5G ವರ್ಷನ್ ನೋಡೋದಾದರೆ ಇದಕ್ಕೂ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಇದೆ. ಬಟ್ ಕೆಲವೊಂದು ಫ್ಯೂಚರ್ ಮಾತ್ರ ಚೇಂಜ್ ಆಗಿದೆ. ಅದು ಯಾವುದು ಅಂತ ನೋಡೋದಾದರೆ 6.7 ಇಂಚ್ ಅಮೆಲೋಡ್ ಫುಲ್ HD ಪ್ಯಾನಲ್ ಸಿಗುವಂಥದ್ದು, ಮತ್ತು ಮೀಡಿಯಾಟೆಕ್ ಡೈಮೆನ್ಸಿಟಿ 810 5G ಚಿಪ್ಸೆಟ್ ಆಗಿರುವಂಥದ್ದು. ಮತ್ತು ಇದು ಆ್ಯಸ್ ಇಟ್ ಈಸ್ 5000 mAh ಬ್ಯಾಟ್ರಿ, 33 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಮತ್ತು ಇದರಲ್ಲಿ 8GB ರ್ಯಾಮ್ ಪ್ಲಸ್ 3GB VRAMು ಮತ್ತು 128GB ಸ್ಟೋರೇಜ್ ಸಿಗುವಂಥದ್ದು. ಮತ್ತು ಕ್ಯಾಮ್ರಾ ಇದು ಹೈಲೈಟ್ಸ್ ಮಾಡಿದ್ದಾರೆ. ಅಂದರೆ ಪ್ರೋ ವರ್ಷನ್ ಆಗಿ ಪ್ರೋ ಲೆವೆಲ್ಗೆ ಕ್ಯಾಮ್ರಾ ಬಿಲ್ಡ್ ಮಾಡಿದ್ದಾರೆ. ಅದು 108 MP ಟ್ರಿಪಲ್ ರೇರ್ ಕ್ಯಾಮ್ರಾ. ಅಂದರೆ ಪ್ರೈಮರಿ ಕ್ಯಾಮ್ರಾ ಬಂದು ನಿಮಗೆ 108 MP ಚಿಂದಿ. ಇದಕ್ಕಿಂತ ಕಾಸ್ಟ್ ಹೆಚ್ಚು ಕಮ್ಮಿ ಒಂದು 2-3 ಸಾವಿರ ಜಾಸ್ತಿ ಆಗ್ಬೋದು ಅಷ್ಟೇ. ಕಾಸ್ಟ್ನ ನಾನು ಕೊನೆಯದಾಗಿ ಹೇಳ್ತೀನಿ ಇದ್ರದ್ದು. ಮತ್ತು ಸೆಲ್ಫಿ ಕ್ಯಾಮ್ರಾ ಬಂದು ನಿಮಗೆ 16 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಮತ್ತು ಆ್ಯಂಡ್ರಾಯ್ಡ್ 12 ಬೇಸ್ಡ್ ಆಗಿ ವರ್ಷನು ಇದು ಕೆಲಸ ಮಾಡುತ್ತೆ. ಇದರಲ್ಲೂ ರ್ಯಾಮ್ ಎಕ್ಸ್ಪೆನ್ಷನ್ ನೀವು ಮಾಡ್ಕೋಬೋದು ಅಪ್ ಟು 13GB. ಮತ್ತು ಮೈಕ್ರೋ ಕಾರ್ಡ್ ಆಪ್ಷನ್ ಕೂಡ ಇದೆ. 512GB ಅವ್ರಿಗೂ ನೀವು ಮೈಕ್ರೋ ಕಾರ್ಡು ಇದು ಮಾಡ್ಬೋದು, ಅಂದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ನೋಡೋದಲ್ಲ ಫ್ರೆಂಡ್ಸ್, ಇದು ಈ ಎರಡು ಮೊಬೈಲ್ನ ವಿಶೇಷತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 17,000ಕ್ಕೆ ನಿಮಗೆ ಸಿಗುತ್ತೆ. ಡಿಸ್ಕೌಂಟ್ ಎಲ್ಲ ಕಳೆದು ನಿಮಗೆ 1,500 ಇದರಲ್ಲೂ ಡಿಸ್ಕೌಂಟು ಕೊಟ್ಟಿದ್ದಾರೆ. 1,500 ಎಲ್ಲ ಕಟ್ಟಾಗಿ ನಿಮಗೆ ಒಂದು 16,500 ಇದ್ರ ಪ್ರೈಸ್ ಬಂದು 17,000
999. ಅದೇ ನಿಮಗೆ ಸಿಗುವಂಥದ್ದು ಒಂದು 17-16 ಸಾವಿರಕ್ಕೆಲ್ಲ ನಿಮಗೆ ಆರಾಮಾಗಿ ಈ ಮೊಬೈಲು ಸಿಗುವಂಥದ್ದು. ನೋಡೋದಲ್ಲ, ಅತಿ ಕಡಿಮೆ ಬಜೆಟಲ್ಲಿ ಒಳ್ಳೆ ಫ್ಯೂಚರ್ ಇರುವಂಥ ಮೊಬೈಲ್ ಇದು. ಫ್ಯೂಚರ್ ಅನ್ನೋದಕ್ಕಿಂತ ಹಾರ್ಡ್ವೇರ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ. ಕಮ್ಮಿ ಬಜೆಟಲ್ಲಿ ಈ ಮೊಬೈಲ್ನ ಹಾರ್ಡ್ವೇರು ಬೇರೆ ಮೊಬೈಲ್ ಕಂಪೇರ್ ಮಾಡಿದ್ರೆ ಒಂದು 22,000-23,000 ಎಬೋ ಇರುವಂಥದ್ದು ಮೊಬೈಲ್ ಆಗುತ್ತೆ. ಬಟ್ ಇದು ಕಮ್ಮಿ ಬಜೆಟಲ್ಲಿ 18,000, 15,000 ಎರಡು ವೇರಿಯಂಟು 15 ಮತ್ತು 18,000ಕ್ಕೆ ಸಿಗುತ್ತೆ. ಅದರಲ್ಲೂ ಡಿಸ್ಕೌಂಟ್ ಕೂಡ ನಿಮ್ಗೆ ಸಿಗುತ್ತೆ. ಇದು ನಿಮಗೆ ಫ್ಲಿಪ್ಕಾರ್ಟಲ್ಲಿ ಮತ್ತು ಇನ್ಫಿನಿಕ್ಸ್ ಇಂಡಿಯಾ ವೆಬ್ಸೈಟಲ್ಲಿ ನಿಮಗೆ ಪರ್ಚೇಸ್ ಮಾಡ್ಕೊಬೋದು. ಸೊ ನೋಡೋದಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫೈ ಮಾಡುತ್ತೆ. ನಾನು ಹಾಕೋ ಪ್ರತಿಯೊಂದೇನು ವೀಡಿಯೋನು ನೀವು ನೋಡ್ಬೋದು ಆಗ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ನನಗೆ ಬರೆದು ತಿಳಿಸಿ. ಸೊ ನಾನು ಸ್ವಲ್ಪ ನಿಮ್ಮ ಕಮೆಂಟ್ಗಳಿಗೆ ಆದಷ್ಟು ರಿಪ್ಲೈ ಮಾಡ್ತಾ, ಮತ್ತು ಆದಷ್ಟು ಎಲ್ಲ ಪೂರ್ತಿ ನಿಮ್ಮ ಕಮೆಂಟ್ ಎಲ್ಲದಕ್ಕೂ ರಿಪ್ಲೈ ಮಾಡ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.